ನಮಸ್ತೆ. ಇವತ್ತು ಎಲ್ಲ ಪೋಷಕರಿಗೆ ಗೊತ್ತಿರೋಂಥ ವಿಷಯ ಜ್ವರದ ಬಗ್ಗೆ ಮಾತಾಡೋಣ. ಆದರೆ ಬಿಟ್ಟು ಬರೋ ಜ್ವರ ಅಂದರೆ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್, ಅದ್ರ ಬಗ್ಗೆ ನಮ್ಮ ಡಾಕ್ಟರ್ ಹತ್ರನೇ ಕೇಳೋಣ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ. ಇವರು ಪೀಡಿಯಾಟ್ರಿಕ್ ಡ್ರಮಟಾಲಜಿಸ್ಟ್ ಆ್ಯಂಡ್ ಮಕ್ಕಳ ಇಮ್ಯುನಾಲಜಿ ತಜ್ಞರು. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಇವತ್ತು ಆ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ ಬಗ್ಗೆ ಸ್ವಲ್ಪ ತಿಳ್ಕೊಬೋದಾ ನಿಮ್ಮ ಹತ್ರ? ಖಂಡಿತವಾಗಿ. ಮಕ್ಕಳಲ್ಲಿ ಜ್ವರ ಸಾಮಾನ್ಯವಾಗಿ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಇನ್ಫೆಕ್ಷನ್ಸಿಂದ ಆಗಬಹುದು, ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್. ಬಟ್ ಈ ಇನ್ಫೆಕ್ಷನಿಂದ ಬರುವಂಥ ಜ್ವರ ರ್ಯಾಂಡಮ್ ಆಗಿ ಬರುತ್ತೆ, ಯಾವಾಗಾದರೂ ಬರಬಹುದು. ಬಟ್ ಇಮ್ಯುನಿಟಿಯಿಂದ ಪ್ರಾಬ್ಲಮ್ ಇದ್ದಾಗಲೂ ಕೂಡ ಮಕ್ಕಳಿಗೆ ಜ್ವರ ಬರಬಹುದು. ಈ ರೀತಿ ಬರುವಂಥ ಜ್ವರನ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ ಅಥವಾ ರಿಕರೆಂಟ್ ಫೀವರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ರ್ಯಾಂಡಮ್ ಆಗಿರೋದಿಲ್ಲ, ಒಂದು ಕ್ಲಾಕ್ ವರ್ಕ್ ಥರ ಬರುತ್ತೆ. ಅಂದರೆ 1 ತಿಂಗಳು ಬಿಟ್ಕೊಂಡು ಸರಿಯಾಗಿ 1 ತಿಂಗಳು ಗ್ಯಾಪ್ನಲ್ಲೇ ಬರುವಂಥದ್ದು, ಜ್ವರದ ಜೊತೆ ಬೇರೆ ಸಿಂಪ್ಟಮ್ಸ್ ಕೂಡ ಇರುವಂಥದ್ದು. ಜೊತೆಗೆ ಜ್ವರಗಳ ಎಪಿಸೋಡ್ಸ್ ಮಧ್ಯ ಮಕ್ಕಳು ಸಂಪೂರ್ಣವಾಗಿ ನಾರ್ಮಲ್ ಇರ್ತಾರೆ. ಇದನ್ನು ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪೀರಿಯಾಡಿಕ್ ಸಿಂಡ್ರೋಮ್ ಅಂತ ಗೊತ್ತಾಯ್ತು ಮ್ಯಾಮ್, ಅದ್ರ ಕಾರಣಗಳು ಏನು ಮ್ಯಾಮ್? ಓಕೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಇರುತ್ತೆ, ಇಮ್ಯುನಿಟಿ ಪವರ್. ಅದ್ರ ಕೆಲಸ ಬಂದು ಆಚೆ ಕಡೆಯಿಂದ ಇನ್ಫೆಕ್ಷನ್ನ ಫೈಟ್ ಮಾಡುವಂಥದ್ದು. ಅದರಲ್ಲಿ 2 ರೀತಿ ಇರಬಹುದು. ಒಂದು ಅಡ್ಯಾಪ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಆಚೆ ಕಡೆಯಿಂದ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಮ್ಮ ಬಾಡಿಗೆ ಅಟ್ಯಾಕ್ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ಅದಕ್ಕೆ ತಕ್ಕಂಥ ಆ್ಯಂಟಿಬಾಡೀಸ್ನ ಉತ್ಪತ್ತಿ ಮಾಡುವಂಥದ್ದು, ಅದು ಹೋಗಿ ಬ್ಯಾಕ್ಟೀರಿಯಾ ವೈರಸ್ನ ಕ್ಲಿಯರ್ ಮಾಡುವಂಥದ್ದು. ಇನ್ನೊಂದು ರೀತಿಯ ಇಮ್ಯುನಿಟಿ ನಮ್ಮ ಬಾಡಿನಲ್ಲಿ ಬೈ ಬರ್ತ್ ಬರುವಂಥದ್ದು, ಅದನ್ನು ಅಡ್ಯಾಪ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಅದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್, ಪೊಲೀಸ್ಮೆನ್ ಥರ ಅಂದ್ಕೊಳ್ಬಹುದು. ಆಚೆ ಕಡೆ ಏನಾದರೂ ನಮಗೆ ಟ್ರಾಮಾ ಅಥವಾ ಇನ್ಸಲ್ಟ್ ಆದಾಗ ಈ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಆ್ಯಕ್ಟಿವೇಟ್ ಆಗುತ್ತೆ, ಇನ್ಫ್ಲಮೇಟ್ರಿ ಸಿಗ್ನಲ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಈ ರೀತಿ ಇನ್ಫ್ಲಮೇಟ್ರಿ ಸಿಗ್ನಲ್ಸ್ ಹೋಗಿ ಜ್ವರ ಕಾಣಿಸ್ಕೊಳ್ಳುವಂಥದ್ದು, ರ್ಯಾಷಸ್ ಕಾಣಿಸ್ಕೊಳ್ಳುವಂಥದ್ದು, ಆರ್ಥರೈಟಿಸ್ ಇರಬಹುದು, ಹೊಟ್ಟೆ ನೋವು, ಈ ರೀತಿಯಾದ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇದು ಪೀರಿಯಾಡಿಕ್ ಆಗಿ 1 ತಿಂಗಳು ಬಿಟ್ಕೊಂಡು ಅಥವಾ 6 ವಾರಗಳ ನಂತರ ಆಗೋದ್ರಿಂದ ಇದು ಪೀರಿಯಾಡಿಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇನ್ ಬಿಟ್ವೀನ್ ಮಕ್ಕಳು ಸಂಪೂರ್ಣವಾಗಿ ನಾರ್ಮಲ್ ಇರ್ತಾರೆ. ಸೊ ಹೀಗೆ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ ಮ್ಯಾಮ್, ಇವಾಗ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ ಬಗ್ಗೆ ಗೊತ್ತಾಯ್ತು. ಅದರಲ್ಲಿರೋ ಕಾಮನ್ ಅಂದರೆ ಸಾಮಾನ್ಯ ಫೀವರ್ಗಳು ಯಾವ್ಯಾವ? ಓಕೆ, ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ನಲ್ಲಿ ಅದು ಯಂಗ್ ಮಕ್ಕಳಲ್ಲಿ, 5 ವರ್ಷದ ಕೆಳಗಿನ ಮಕ್ಕಳಲ್ಲಿ PFAPA ಅನ್ನುವಂಥ ಕಂಡೀಷನ್ ಕಾಮನ್ ಆಗುತ್ತೆ. PFAPA ಅಂತ ಹೇಳ್ತೀವಿ. ಇದರಲ್ಲಿ ತಿಂಗಳಿಗೆ ಸರಿಯಾಗಿ ಜ್ವರ ಬರೋದು, 2-3 ದಿನ ಜ್ವರ ಇರಬಹುದು. ಜ್ವರದ ಜೊತೆ ಬಾಯಲ್ಲಿ ಹುಣ್ಣಾಗುವಂಥದ್ದು, ಜೊತೆಗೆ ಗಂಟಲು ಬೇನೆ ಅಂದರೆ ಸೋರ್ ಥ್ರೋಟ್ ಕೂಡ ಇರುತ್ತೆ. ಇದು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ, ಅಂದರೆ ಅದು ತನ್ನನ್ನು ತಾನೇ ಸರಿ ಹೋಗ್ಬೋದು. ಇಲ್ಲಾಂದರೆ ಇಮ್ಯುನಿಟಿ ಕಂಟ್ರೋಲ್ ಮಾಡೋ ಒಂದು ಔಷಧಿಗಿಂದ ಕೂಡ ಅದು ಸರಿ ಹೋಗುತ್ತೆ. ಒಂದು ಒಳ್ಳೇದು ಏನಂದರೆ ಅದು ಹೋಗ್ತಾ ಮಕ್ಕಳಲ್ಲಿ ಗ್ರೋತ್ಗೇನು ಅಫೆಕ್ಟ್ ಮಾಡಲ್ಲ, ತುಂಬ ಮೈಲ್ಡ್ ಆಗಿರುತ್ತೆ. ಅದರಿಂದ ಏನು ಜಾಸ್ತಿ ತೊಂದರೆ ಆಗೋದಿಲ್ಲ. ಮ್ಯಾಮ್, ಇವಾಗ ಮೈಲ್ಡ್ ಅಂದ್ರಲ್ಲ, ಬೇರೆ ಕಾಮನ್ ಆಗಿರೋ ಪೀರಿಯಾಡಿಕ್ ಸಿಂಡ್ರೋಮ್ ಫೀವರ್ಗಳು ಮೈಲ್ಡಾಗೇ ಇರುತ್ತಾ, ಇಲ್ಲ ಏನಾದರೂ ಇದಾಗುತ್ತಾ? ಇಲ್ಲ, ಎಲ್ಲ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ಸು ಮೈಲ್ಡಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಮ್ಮೊಮ್ಮೆ ಕೆಲವೊಂದಷ್ಟು ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ಗಳು ಹೋಗ್ತಾ ಲಾಂಗ್ ಟರ್ಮ್ನಲ್ಲಿ ತೊಂದರೆ ಉಂಟು ಮಾಡ್ಬೋದು, ಅಂದರೆ ಕಿಡ್ನಿ ಮೇಲೆ ಕೂಡ ತೊಂದರೆ ಉಂಟು ಮಾಡ್ಬೋದು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ಜೆನೆಟಿಕ್ ಸಿಂಡ್ರೋಮ್, ಫೆಮಿಲಿಯಲ್ ಮೆಡಿಟರೇನಿಯನ್ ಫೀವರ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿ ಜ್ವರ ಬರುತ್ತೆ, ಜ್ವರದ ಜೊತೆ ಜಾಯಿಂಟ್ ಪೇನು, ಸಿವಿಯರ್ ಹೊಟ್ಟೆ ನೋವು ಈ ರೀತಿ ಕಾಣಿಸ್ಕೊಳ್ಬಹುದು. ಈ ರೀತಿ ಫೆಮಿಲಿಯಲ್ ಮೆಡಿಟರೇನಿಯನ್ ಫೀವರ್ ಏನಿರುತ್ತೆ, ಅದನ್ನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಲಾಂಗ್ ಟರ್ಮಲ್ಲಿ ಅದು ಕಿಡ್ನಿ ಅಮೈಲಾಯ್ಡೋಸಿಸ್ ಅನ್ನುವಂಥ ಕಾಯಿಲೆ ಉಂಟು ಮಾಡುತ್ತೆ. ಬಟ್ ಒಳ್ಳೇದು ಏನಂದರೆ, ಒಂದು ಸಿಂಪಲ್ ಮೆಡಿಸಿನ್, ಕಾಲ್ಚಿಸಿನ್ ಅನ್ನುವಂಥ ಸಿಂಪಲ್ ಮೆಡಿಸಿನ್ ಈ ಕಾಯಿಲೆ ಮೇಲೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮ್ಯಾಮ್, ಇವಾಗ ಜ್ವರ ಅಂತ ಬಂದ ತಕ್ಷಣ ಪೋಷಕರಿಗೆ ನೆನಪಾಗೋದು ಆ್ಯಂಟಿಬಯೋಟಿಕ್ಸ್. ಜ್ವರ ಬಂದ ತಕ್ಷಣ ಆ್ಯಂಟಿಬಯೋಟಿಕ್ ಕೊಟ್ಬಿಡೋಣ ಅಂತಾರೆ. ಈ ಆ್ಯಂಟಿಬಯೋಟಿಕ್ ಅನ್ನೋ ಕಾನ್ಸೆಪ್ಟಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಓಕೆ, ಸೊ ಎಲ್ಲ ಜ್ವರಕ್ಕೂ ಆ್ಯಂಟಿಬಯೋಟಿಕ್ಸೇ ಮದ್ದಲ್ಲ. ಸೊ ಇನ್ಫೆಕ್ಷನ್ಸ್ ಇದ್ದಾಗ ಆ್ಯಂಟಿಬಯೋಟಿಕ್ಸ್ ಬೇಕಾಗ್ಬೋದು. ಬಟ್ ಆದರೆ ವೈರಲ್ ಇನ್ಫೆಕ್ಷನ್ ಇದ್ದಾಗ ಆ್ಯಂಟಿಬಯೋಟಿಕ್ಸ್ ಅವಶ್ಯಕತೆ ಬೀಳಲ್ಲ. ಯೂಶ್ವಲಿ ವೈರಲ್ ಇನ್ಫೆಕ್ಷನ್ ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡಿರುತ್ತೆ, ಜೊತೆಗೆ ರನ್ನಿಂಗ್ ನೋಸು, ಮೈಕೈ ನೋವು ಇದೆಲ್ಲ ಇರುತ್ತೆ. ಹೋಗ್ತಾ 3-4 ದಿನದಲ್ಲಿ ಜ್ವರ ಇಂಟೆನ್ಸಿಟಿ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಇನ್ ಕೇಸ್ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಖಂಡಿತವಾಗ್ಲೂ ಆ್ಯಂಟಿಬಯೋಟಿಕ್ ಬೇಕಾಗ್ಬೋದು. ಬಟ್ ಅದು ಯಾವ ಇನ್ಫೆಕ್ಷನ್ ಇದೆ ಅಂತ ನೋಡಿಕೊಂಡು ಅದರ ತಕ್ಕ ಆ್ಯಂಟಿಬಯೋಟಿಕ್ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದಾಗಲೇ ತೊಗೊಳ್ಬೇಕು. ಬಟ್ ಏನಾಗುತ್ತೆ, ಈ ರಿಕರೆಂಟ್ ಫೀವರ್ ಸಿಂಡ್ರೋಮ್ನಲ್ಲೂ ಕೂಡ ಮಕ್ಕಳು ತಜ್ಞರ ಹತ್ರ ಬರೋ ಅಷ್ಟರಲ್ಲಿ ಹಲವಾರು ರೀತಿಯ ಆ್ಯಂಟಿಬಯೋಟಿಕ್ ಕೋರ್ಸಸ್ ಕಂಪ್ಲೀಟ್ ಮಾಡಿರ್ತಾರೆ, ಹಲವಾರು ಹಾಸ್ಪಿಟಲ್ ಅಡ್ಮಿಷನ್ಸ್ ಆಗಿರಬಹುದು, ಜೊತೆಗೆ
ಅನೇಕ ಬ್ಲಡ್ ಟೆಸ್ಟ್, ಎಲ್ಲ ರೀತಿಯ ಬ್ಲಡ್ ಟೆಸ್ಟ್ ಕೂಡ ಆಗೋಗಿರುತ್ತೆ. ಸೊ ಈ ರೀತಿ ನಾವು ಆ್ಯಂಟಿಬಯೋಟಿಕ್ಸ್ನ ನಾವೇನೇ ತೊಗೊಳೋದು ಬದಲು ತಜ್ಞರನ್ನು ಮೀಟ್ ಮಾಡಿ ನಂತರ ತೊಗೊಳ್ಬೇಕಾಗತ್ತೆ. ಮ್ಯಾಮ್, ಇವಾಗ ಪೀರಿಯಾಡಿಕ್ ಫೀವರ್ ಸಿಂಡ್ರಮ್ ಅನ್ನೋದು ತುಂಬ ಅಪರೂಪದ ಕಾಯಿಲೆ ಅಂದರೆ ಇದ್ರ ಬಗ್ಗೆ ನಾವೇ ತಲೆ ಕೆಡಿಸ್ಬೇಕು, ಅಪರೂಪ ಆಗಿದ್ದರೆ? ಒಳ್ಳೆ ಕ್ವೆಶ್ನ್. ಸೊ ಅದು ಅಪರೂಪದ ಕಾಯಿಲೆಗಳು ಬೇರೆ ನಮ್ಮ ಮಕ್ಕಳು ಅಥವಾ ನಮಗೆ ಗೊತ್ತಿರೋರ ಮಕ್ಕಳಲ್ಲಿ ಆಗೋ ತನಕ ಅದು ಅಪರೂಪ. ಬಟ್ ಆ ಥರ ಏನಾದರೂ ಅಪರೂಪ ಆಗಿದ್ರೂ ಕೂಡ ಇದು ಅಪಾಯಕಾರಿ ಆಗಬಹುದು ಒಮ್ಮೊಮ್ಮೆ. ಸೊ ಇದರ ಮಾದರಿಯನ್ನು ಪತ್ತೆ ಹಚ್ಚೋದು, ಯಾವ ತಿಂಗಳ ಬರ್ತಾ ಇದೆಯಾ, ಜೊತೆಗೆ ಏನೇನು ಸಿಂಪ್ಟಮ್ಸ್ ಇದೆ, ಇದನ್ನೆಲ್ಲ ಪತ್ತೆ ಹಚ್ಚೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಮ್, ಇನ್ನೊಂದು ಪೋಷಕರು ಬಂದಾಗ ಹೇಳ್ತಾರೆ, ಅಮಾವಾಸ್ಯೆಗೆ 2 ದಿನ ಮುಂಚೆ ಇದ್ದಾಗ ನನ್ನ ಮಗು ಜ್ವರ ಬರುತ್ತೆ, ಹುಣ್ಣಿಮೆ ಹತ್ರ ಬಂದಾಗ ಜ್ವರ ಬರುತ್ತೆ. ಲೈಕ್ ಅವ್ರು ಹೇಳೋದು ನಿಜನೂ ಆಗಿರ್ಬೋದು, ಇಲ್ಲ ಅವ್ರ ಮಿಸ್ಕನ್ಸೆಪ್ಷನ್ ಅಂತ ಅನ್ಕೊಬೋದು. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ? ಸೊ ಪೇರೆಂಟ್ಸ್ ಮಾತಿಗೂ ನಾವು ಸುಮ್ಮನೆ ಸುಮ್ಮನಾಗ್ದೇನೆ ಅವ್ರ ಮಾತು ಇದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಅಮಾವಾಸ್ಯೆಗೊಮ್ಮೆ ಹುಣ್ಮೆಗೊಮ್ಮೆ ಅಂತ ಹೇಳ್ತಿದ್ದಾರೆ ಅಂದರೆ ಏನಾದರೂ ಪೀರಿಯಾಡಿಕ್ ಆಗಿ ಫೀವರ್ ಬರ್ತಿದೆ ಅನ್ನೋದನ್ನು ಅವರು ಆಡು ಭಾಷೆಯಲ್ಲಿ ಆ ರೀತಿ ಹೇಳ್ತಾ ಇರಬಹುದು. ಸೊ ನಾವು ಜಸ್ಟ್ ಅದು ಮೂಢನಂಬಿಕೆ ಅಂತ ನಿರ್ಲಕ್ಷ್ಯ ಮಾಡ್ದೇನೆ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ದಿಸ್ ಕುಡ್ ಬಿ ಅ ಪೀರಿಯಾಡಿಕ್ ಫೀವರ್. ಮ್ಯಾಮ್, ಇವಾಗ ಕೊನೆಯದಾಗಿ ಪೋಷಕರಿಗೆ ಈ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ ಬಗ್ಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ? ಸೊ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ ಅಂದರೆ ಪದೇ ಪದೇ ಜ್ವರ ಕಾಣಿಸ್ಕೊಳ್ಳೋವಂಥದ್ದು, ತಿಂಗಳು ಕರೆಕ್ಟಾಗಿ ಅದೇ ರೀತಿ ಜ್ವರ ಕಾಣಿಸ್ಕೊಳ್ಳೋದು, ಜ್ವರದ ಜೊತೆ ರ್ಯಾಷಸ್ ಇರಬಹುದು, ಹೊಟ್ಟೆ ನೋವು ಇರ್ಬೋದು, ಲಿಂಫ್ ನೋಡ್ಸ್ ಅಂತ ಏನು ಹೇಳ್ತೀವಿ, ಗಂಟ್ಲು ಸುತ್ತ ಗ್ರಂಥಿಗಳು ದೊಡ್ಡದಾಗುವಂಥದ್ದು, ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದನ್ನ ಪೀರಿಯಾಡಿಕ್ ಫೀವರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅದು ಸಾಮಾನ್ಯವಾಗಿ ಆಗಬಹುದು ಮಕ್ಕಳಲ್ಲಿ. ಪೋಷಕರಾಗಿ ಏನು ಮಾಡಬಹುದು ಅಂದರೆ ಒಂದು ಫೀವರ್ ಡೈರಿ ಅಥವಾ ಫೀವರ್ ಚಾರ್ಟನ್ನು ಮೇಂಟೈನ್ ಮಾಡಬಹುದು. ಒಂದು ಪುಸ್ತಕ ಅಥವಾ ಕ್ಯಾಲೆಂಡರ್ನಲ್ಲಿ ಯಾವಾಗ ಜ್ವರ ಶುರು ಆಯಿತು, ಎಷ್ಟು ದಿನ ಇತ್ತು, ಯಾವ ಮೆಡಿಸಿನ್ ತೊಗೊಂಡಾಗ ಕಡಿಮೆ ಆಯಿತು, ಯಾವಾಗ ಜ್ವರ ನಿಲ್ತು, ಅದಷ್ಟನ್ನು ರೆಕಾರ್ಡ್ ಮಾಡಿ ತಜ್ಞರ ಹತ್ರ ಹೋದಾಗ ಅದು ನಮಗೆ ಈ ಕಾಯಿಲೆಯನ್ನು ಪತ್ತೆ ಹಚ್ಚಲಿಕ್ಕೆ, ಏಕೆಂದರೆ ಇದನ್ನು ಕ್ಲಿನಿಕಲ್ ಕ್ಲೂಸ್ ಮೇಲೇ ಪತ್ತೆ ಹಚ್ಚಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಇದನ್ನು ಬೇಗ ಪತ್ತೆ ಹಚ್ಬೋದು, ಲಾಂಗ್ ಟರ್ಮ್ನಲ್ಲಿ ಆಗುವಂಥ ದುಷ್ಪರಿಣಾಮಗಳನ್ನ ಕೂಡ ತಡೆಗಟ್ಟಬಹುದು. ಇದರಿಂದ ನಮಗೇನು ಅರ್ಥ ಆಯಿತು ಅಂದರೆ ಬರೀ ಜ್ವರ ಅಷ್ಟೇ ಅಲ್ಲ, ಜ್ವರ ಯಾವಾಗ ಬರುತ್ತೆ, ಎಷ್ಟು ದಿನ ಬಿಟ್ಟು ಬರ್ತಿದೆ, ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಕರೆಕ್ಟ್. ಥ್ಯಾಂಕ್ ಯು.